ವಾಲ್ಮೀಕಿ ಕೇಸ್ ಇಡಿ ವಶಕ್ಕೆ ನಾಗೇಂದ್ರ ಆಪ್ತ ಮಾಜಿ ಸಚಿವ ನಾಗೇಂದ್ರ ಪಿಎನ ಹರೀಶ್ ಎಂಬಾತನನ್ನ ಇಡಿ ವಶಕ್ಕೆ ಪಡೆದಿದೆ. ಶಾಂತಿನಗರ ಇಡಿ ಕಚೇರಿಗೆ ಕರೆದೊಯ್ದು ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. 8 ಗಂಟೆಗಳಿಂದ ನಾಗೇಂದ್ರ ಮನೆಯಲ್ಲಿ ನಡೆದಿದ್ದಂತ ಶೋಧದ ಬಳಿಕ ಇಡಿ ಕಚೇರಿಗೆ ಕರೆದೊಯ್ದಿದ್ದಾರೆ ಅಧಿಕಾರಿಗಳು. ಡೆತ್ ನೋಟ್ ಎಫ್ಐಆರ್ ನಲ್ಲಿ ಉಲ್ಲೇಖ ಆಗಿದ್ದಂತ ಪಿಎ ಹೆಸರು ಚಂದ್ರಶೇಖರನ್ ಆತ್ಮಹತ್ಯೆ ಮಾಡಿಕೊಂಡಿದ್ರಲ್ಲ, ಅವರ ಡೆತ್ ನೋಟ್ನಲ್ಲಿ ನಾಗೇಂದ್ರ ಪಿಎ ಹೆಸರು ಉಲ್ಲೇಖ ಆಗಿತ್ತು. ಅದನ್ನು ಎಫ್ಐಆರ್ ನಲ್ಲೂ ಕೂಡ ಉಲ್ಲೇಖ ಮಾಡಲಾಗಿತ್ತು. ಈಗ ಇಡಿ ಅಧಿಕಾರಿಗಳು ಅವ್ರನ್ನ ಕರ್ಕೊಂಡೋಗಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಶಾಂತಿನಗರದ ಕಚೇರಿಯಲ್ಲಿ ವಿಚಾರಣೆಯನ್ನ ಮಾಡಲಾಗ್ತಾ ಇರುವಂಥದ್ದು. ವಾಲ್ಮೀಕಿ ಕೇಸ್ಗೆ ಸಂಬಂಧಪಟ್ಟಂತೆ ಆಕ್ಚುಲಿ ನಾಗೇಂದ್ರ ಅಂತ ಅನ್ಕೊಳ್ಳಾಗ್ತಾ ಇತ್ತು, ಆದರೆ ನಾಗೇಂದ್ರ ಅವರನ್ನ ವಶಕ್ಕೆ ಪಡೆದಿರುವಂಥದ್ದಲ್ಲ. ನಾಗೇಂದ್ರ ಅವರ ಪಿಎ ಹರೀಶ್ನನ್ನ ವಿಚಾರಣೆಗೆ ಕರ್ಕೊಂಡೋಗಿದ್ದಾರೆ. ಆತನನ್ನ ವಶಕ್ಕೆ ಪಡೆದಿರುವಂಥದ್ದು. ಬಂಧನ ಆಗ್ತಾನ ಹರೀಶ್ ಕಾದ್ ನೋಡ್ಬೇಕಾಗಿದೆ. ಬಟ್ ನಾಗೇಂದ್ರ ನಿವಾಸದಲ್ಲಿ ಈತ ಇದ್ದ, ಮೇ ಬಿ ಆತನನ್ನ ಕರ್ಸ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಎಫ್ಐಆರ್ ನಲ್ಲೂ ಕೂಡ ಈತನ ಹೆಸರು ಉಲ್ಲೇಖ ಆಗಿತ್ತು, ಪಿಎ ಹೆಸರು. ಹಾಗೆ ಡೆತ್ ನೋಟ್ನಲ್ಲಿ ಅಧೀಕ್ಷಕರಾಗಿದ್ರಲ್ಲ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕ ಚಂದ್ರಶೇಖರನ್ ಅವರು ಡೆತ್ ನೋಟ್ ಅನ್ನ ಬರೆದಿದ್ರಲ್ಲ, ಅದರಲ್ಲೂ ಕೂಡ ಹರೀಶ್ ಅವರ ಹೆಸರು ಉಲ್ಲೇಖ ಆಗಿತ್ತಂತೆ. ಸೊ ಹೀಗಾಗಿ ಆತನನ್ನ ವಿಚಾರಣೆ ಮಾಡಲಾಗಿದೆ. ವಾಲ್ಮೀಕಿ ಕೇಸ್ಗೆ ಸಂಬಂಧಪಟ್ಟಂತೆ ಇಡಿ ವಶಕ್ಕೆ ಹರೀಶ್ನನ್ನ ಪಡೆಯಲಾಗಿರುವಂಥದ್ದು. ವಿಚಾರಣೆಯನ್ನ ಮಾಡಲಾಗ್ತದೆ. ಶಾಂತಿನಗರದಲ್ಲಿ ಇರುವಂಥ ಇಡಿ ಕಚೇರಿಯಲ್ಲಿ ಆತನನ್ನ ಕರ್ಕೊಂಡೋಗಿ ವಿಚಾರಣೆಯನ್ನ ಮಾಡಲಾಗ್ತದೆ. ಬೆಳಗ್ಗೆಯಿಂದಲೂ ಕೂಡ ನಾಗೇಂದ್ರ ಅವರ ನಿವಾಸಕ್ಕೆ ದಾಳಿಯನ್ನ ಮಾಡಿದಂಥ ಸಂದರ್ಭದಲ್ಲಿ ನಂತರ ಹರೀಶ್ನನ್ನ ಕರೆಸ್ಕೊಳ್ಳಲಾಗಿದೆ. ಹರೀಶ್ನನ್ನ ಅಲ್ಲೂ ಕೂಡ ವಿಚಾರಣೆ ಮಾಡಲಾಗ್ತಾ ಇತ್ತು. ನಂತರ ಈಗ ಶಾಂತಿನಗರದಲ್ಲಿರುವಂಥ ಇಡಿ ಕಚೇರಿಗೆ ಕರ್ಕೊಂಡು ಬರಲಾಗಿದೆ. ಅಲ್ಲಿ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಕಾದ್ ನೋಡಬೇಕು ಹರೀಶ್ ವಿಚಾರಣೆಯ ಸಂದರ್ಭದಲ್ಲಿ ಏನೆಲ್ಲ ಹೇಳ್ತಾರೆ, ಅವರ ಹೇಳಿಕೆಗಳು ಎಷ್ಟರ ಮಟ್ಟಿಗೆ ನಾಗೇಂದ್ರಗೆ ಕಂಟಕ ಆಗುತ್ತೆ, ಬರೀ ನಾಗೇಂದ್ರಗೆ ಮಾತ್ರ ಕಂಟಕ ಆಗುತ್ತೆ ಅಥವಾ ಬೇರೆ ರಾಜಕಾರಣಿಗಳಿಗೂ ಕೂಡ ಏನಾದರೂ ಕಂಟಕ ಆಗುವಂತ ಸಾಧ್ಯತೆ ಇದೆಯಾ, ಕಾದ್ ನೋಡಬೇಕಾಗಿದೆ. ಅಂದ್ರೂ ಕೂಡ ನಾವು ಅಲ್ಲಿ MG ರೋಡ್ನಲ್ಲಿ ಇರುವಂತ ಒಂದು ಬ್ರಾಂಚ್ ಇದೆಯಲ್ಲ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕೌಂಟ್ ಇದ್ದಂತ ಬ್ರಾಂಚು, ಅಲ್ಲೂ ಕೂಡ ರೇಡ್ ಮಾಡಲಾಗಿತ್ತು. ಅಲ್ಲಿ ಕರ್ಕೊಂಡು ಹೋಗ್ತಾರೇನೋ ಅನ್ನುವಂತ ನಿರೀಕ್ಷೆ ಇತ್ತು. ಅಥವಾ ಶಾಸಕರ ಕೊಠಡಿಗೆ ಏನು ಅಲ್ಲೂ ಕೂಡ ದಾಳಿಯನ್ನು ಮಾಡಲಾಗಿತ್ತು, ಅಲ್ಲಿ ಕರ್ಕೊಂಡು ಹೋಗ್ತಾರೇನೋ ಅಂತ ಹೇಳಲಾಗ್ತಾ ಇತ್ತು. ಆದರೆ ಸೀದಾ ಶಾಂತಿನಗರದಲ್ಲಿರುವಂಥ ಇಡಿ ಕಚೇರಿಗೆ ಕರ್ಕೊಂಡು ಹೋಗಲಾಗಿದೆ. ಅಲ್ಲಿ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜು. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ನಾಗೇಂದ್ರ ಪಿಎ ಹರೀಶ್ನನ್ನ ವಶಕ್ಕೆ ಪಡೆಯಲಾಗಿರುವಂಥದ್ದು, ಏನು ಅಪ್ಡೇಟ್ ಸಿಗ್ತಾ ಇದೆ? ನಾಗೇಂದ್ರ ಮನೆ ಮೇಲೆ ರೇಡ್ ಆದಂಥ ಸಂದರ್ಭದಲ್ಲಿ ಹರೀಶ್ ಅಲ್ಲೇ ಇದ್ರ ಅಥವಾ ರೇಡ್ ಆದ ನಂತರ ಅವ್ರನ್ನ ಕರ್ಸ್ಕೊಳ್ಳಾಗಿತ್ತ ನಾಗೇಂದ್ರ ಅವರ ನಿವಾಸಕ್ಕೆ? ಇವತ್ತು ಬೆಳಿಗ್ಗೆ 7 ಗಂಟೆಗೆ ಮಾಜಿ ಸಚಿವ ನಾಗೇಂದ್ರ ಅವರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡ್ತಾರೆ. ಒಟ್ಟು 4 ಜನ ಅಧಿಕಾರಿಗಳು ಮೊದಲನೇದಾಗಿ ಹೋಗಿ ಮನೆಯನ್ನ ಕಾಲಿಂಗ್ ಬೆಲ್ ನೋಡಿದ್ದಾರೆ. ಸುಮಾರು 15 ನಿಮಿಷಗಳ ಬಳಿಕ ನಾಗೇಂದ್ರ ಡೋರ್ ಓಪನ್ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಸರ್ಚ್ ವಾರೆಂಟ್ ಅನ್ನ ಕೊಟ್ಟು ಅವರನ್ನ ಮನೆಯನ್ನ ಜಾಲಾಡ್ತಾರೆ. ಇದೇ ಒಂದು ಸಂದರ್ಭದಲ್ಲಿ ನಾಗೇಂದ್ರ ಅವರ ಪಿಎ ಹರೀಶ್ಗೂ ಕೂಡ ಅಷ್ಟೇ ಫೋನ್ ಕಾಲ್ ಮಾಡ್ಬಿಟ್ಟು ಇಡಿ ಅಧಿಕಾರಿಗಳು ನಾಗೇಂದ್ರ ಮನೆಗೆ ಬರುವಂತ ಸೂಚನೆಯನ್ನ ಕೊಟ್ಟಿದ್ರು. ಫೋನ್ ಕಾಲ್ ಮಾಡಿದಂತ ಸುಮಾರು ಅರ್ಧ ಗಂಟೆಯಲ್ಲಿ ಹರೀಶ್ ಕೂಡ ಅಷ್ಟೇ ನಾಗೇಂದ್ರ ಅವರ ಮನೆಗೆ ಬರ್ತಾರೆ. ಬೆಳಿಗ್ಗೆಯಿಂದಲೂ ಕೂಡ ಸುಮಾರು 3-4 ಗಂಟೆಗಳ ಕಾಲ ಒಂದು ಕಡೆ ನಾಗೇಂದ್ರ ಅವ್ರನ್ನ ಕೂಡ ವಿಚಾರಣೆಗೊಳಪಡಿಸಿದ್ರು, ಮತ್ತೊಂದು ಕಡೆ ಈ ಒಂದು ಹರೀಶ್ನನ್ನು ಕೂಡ ವಿಚಾರಣೆಗೊಳಪಡಿಸಿದ್ರು. ಆದ್ರೆ ಈ ತನಿಖೆಯ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಸ್ಪಂದಿಸುವಂತ ನಿಟ್ಟಿನಲ್ಲಾಗಿರ್ಬೋದು ಅಥವಾ ಸರಿಯಾದ ಒಂದು ಉತ್ತರಗಳನ್ನ ಕೊಡದ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಹರೀಶ್ನನ್ನ ವಶಕ್ಕೆ ಕರೆದೊಯ್ದು ಇಡಿ ಕಚೇರಿಯಲ್ಲಿ ಇಂಟ್ರಾಗೇಷನ್ ಮಾಡೋದಕ್ಕೆ ಅಧಿಕಾರಿಗಳು ನಿರ್ಧಾರವನ್ನು ಕೂಡ ಮಾಡಿದ್ರು. ಯಾಕಂದ್ರೆ ಅಧಿಕಾರಿಗಳು ಕೇಳಿದಂತ ಪ್ರಶ್ನೆಗಳಿಗೆ ಈಗಾಗಲೇ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನ ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ರು. ಅದನ್ನ ಮುಂದಿಟ್ಕೊಂಡು ವಿಚಾರಣೆ ಕೂಡ ಮಾಡಿದ್ರು. ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಅಸ್ಪಷ್ಟವಾದಂತ ಉತ್ತರಗಳನ್ನ ಕೊಡ್ತಿದ್ರು. ಆ ಒಂದು ಕಾರಣಕ್ಕೋಸ್ಕರ ಹರೀಶ್ನ ಸದ್ಯಕ್ಕೆ ಈಗಾಗಲೇ ವಶಕ್ಕೆ ಪಡೆದು ಕರ್ಕೊಂಡು ಹೋಗಿದ್ದಾರೆ. ಮತ್ತೊಂದು ಕಡೆ ನಾಗೇಂದ್ರ ಇಂಟ್ರಾಗೇಷನ್ ಅನ್ನ ಇನ್ನು ಕೂಡ ಕಂಟಿನ್ಯೂ ಮಾಡಿದ್ರೆ, ಒಂದ್ ವೇಳೆ ನಾಗೇಂದ್ರ ಕೂಡ ಅಷ್ಟೇ ಈ ಒಂದು ಪ್ರಕರಣದಲ್ಲಿ ತನ್ನ ಮೇಲಿರುವಂತಹ ಆರೋಪಗಳಿಗೆ ಯಾವುದೇ ರೀತಿಯಂತ ಸರಿಯಾದಂತ ಉತ್ತರ ಕೊಟ್ಟಿಲ್ಲ ಅನ್ನಂತ ಪಕ್ಷದಲ್ಲಿ ಆತನನ್ನು ಕೂಡ ಅಷ್ಟೇ ವಶಕ್ಕೆ ಪಡೆದು ಇಡಿ ಕಚೇರಿಗೆ ಕರ್ಕೊಂಡೋಗಿ ಇಂಟ್ರಾಗೇಷನ್ ಮಾಡುವಂತ ಸಾಧ್ಯತೆ ಈಗ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಯಾಕಂದ್ರೆ
ಈ ಡೆತ್ ನೋಟ್ ಅನ್ನ ಬರೀತಾರೆ, ಆತ್ಮಹತ್ಯೆ ಮಾಡ್ಕೊಂಡಂತ ಅಧಿಕಾರಿ ಆ ಡೆತ್ ನೋಟ್ ನಲ್ಲಿ ನಾಗೇಂದ್ರ ಅವರ PA ಹೆಸರನ್ನು ಕೂಡ ಉಲ್ಲೇಖ ಮಾಡ್ತಾರೆ, ನಾಗೇಂದ್ರ ಅವರ ಹೆಸರನ್ನು ಕೂಡ ಉಲ್ಲೇಖ ಮಾಡ್ತಾರೆ. ಎಲ್ಲೋ ಒಂದ್ ರೀತಿ ಈ ಒಂದು ಪ್ರಕರಣದಲ್ಲಿ ಇವರ ಇನ್ವಾಲ್ವ್ಮೆಂಟ್ ನೇರವಾಗಿದೆ ಅನ್ನುವಂತ ನಿಟ್ಟಿನಲ್ಲಿ ಅವರು ಆರೋಪವನ್ನ ಮಾಡಿಕೊಂಡು ಸುಸೈಡ್ ಮಾಡ್ಕೊಂಡಿದ್ರು. ಈ ಒಂದು ಪ್ರಕರಣದಲ್ಲಿ ಈಗ ಇಡಿ ಅಧಿಕಾರಿಗಳು ಎಂಟ್ರಿ ಆದಂತಹ ಬೆನ್ನಲ್ಲೇ ಸಾಕಷ್ಟು ಸಂಖ್ಯೆಯಲ್ಲಿ ಎವಿಡೆನ್ಸಸ್ ಅನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ CBI ಕೂಡ ಈ ಒಂದು ಪ್ರಕರಣವನ್ನ ಸುಮಾರು 1 ತಿಂಗಳ ಹಿಂದೆ ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಅವ್ರಿಗೂ ಕೂಡ ಈ ಒಂದು ಪ್ರಕರಣದಲ್ಲಿ ಅವ್ರದೇ ಆದಂತಹ ಆಯಾಮದಲ್ಲಿ ಇನ್ವೆಸ್ಟಿಗೇಷನ್ ಅನ್ನ ಮಾಡಿದ್ರು. ಇನ್ವೆಸ್ಟಿಗೇಷನ್ ಮಾಡಿದಂತ ಟೈಮ್ ನಲ್ಲಿ ತನ್ನ PA ಮುಖಾಂತರವಾಗಿ ಒಂದಷ್ಟು ಕೆಲಸಗಳನ್ನಾಗಿರ್ಬೋದು, ಒಂದಷ್ಟು ಅಕೌಂಟ್ಗಳಿಗೆ ಹಣವನ್ನ ವರ್ಗಾವಣೆ ಮಾಡಿರುವಂತದ್ದಕ್ಕೆ ಸೂಕ್ತವಾದಂತ ಒಂದಷ್ಟು ದಾಖಲಾತಿಗಳು ಸಿಕ್ಕಿತ್ತು. ಅದಕ್ಕೆ ಪೂರಕ ಎಂಬಂತೆ ಆ ಒಂದು ನಿಗಮದ MD ಆಗಿರುವಂತ ಪದ್ಮನಾಭ್ ಆಗಿರ್ಬೋದು, ಅಕೌಂಟೆಂಟ್ ಆಗಿರುವಂತ ಪರಶುರಾಮ್ ಕೂಡ ಅಷ್ಟೇ ಈಗಾಗಲೇ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಅದರಲ್ಲೂ ಕೂಡ ಅಷ್ಟೇ ಈ ಒಂದು MD ಆಗಿರ್ಬೋದು ಅಥವಾ ಈ ಮಾಜಿ ಸಚಿವರ PA ಮಾತಿನಂತೆ ಕೂಡ ಅಷ್ಟೇ ಒಂದಷ್ಟು ಅಕೌಂಟ್ಗಳಿಗೆ ಹಣವನ್ನ ಟ್ರಾನ್ಸ್ಫರ್ ಮಾಡಿದೀವಿ ಅಂತ ಕೂಡ ಹೇಳಿದ್ರು. ಅದಕ್ಕೆ ಪೂರಕ ಎಂಬಂತೆ ಇವತ್ತು ಒಂದಷ್ಟು ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡು ಎನ್ಕ್ವೈರಿ ಮಾಡಿದ್ರೆ, ಆದ್ರೆ ಎಲ್ಲ ಒಂದ್ ರೀತಿ ಸರಿಯಾದ ರೀತಿಯಲ್ಲಿ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿಲ್ಲ ಅನ್ನಂತ ಪಕ್ಷದಲ್ಲಿ ಯಾವುದೇ ಒಬ್ಬ ತನಿಖಾಧಿಕಾರಿನ ವಶಕ್ಕೆ ಪಡೆಯುವಂತ ಒಂದು ಅಧಿಕಾರ ಇದೆ. ಅದರಂತೆ ಈಗಾಗಲೇ ಹರೀಶ್ನ ವಶಕ್ಕೆ ಪಡೆದಿದ್ರೆ ಸದ್ಯಕ್ಕೆ ನಾಗೇಂದ್ರನ್ನು ಕೂಡ ಅಷ್ಟೇ ಬೆಳಿಗ್ಗೆ 8 ಗಂಟೆಯಿಂದಲೂ ಕೂಡ ವಿಚಾರಣೆಯನ್ನ ಮಾಡ್ತಿದ್ರೆ ಆಲ್ಮೋಸ್ಟ್ 4-5 ಅವರ್ ಅವ್ರದ್ದು ಕೂಡ ಇಂಟ್ರಾಗೇಷನ್ ಆಯ್ತು. ಆದ್ರೆ ಅಲ್ಲೇನಾದ್ರೂ ತನಿಖಾಧಿಕಾರಿಗಳಿಗೆ ಇವರನ್ನ ನಾವು ಕಸ್ಟಡಿಗೆ ಪಡ್ಕೊಂಡು ಇಂಟ್ರಾಗೇಷನ್ ಮಾಡ್ಬೇಕು ಅನ್ನೋಂತ ಪಕ್ಷದಲ್ಲಿ ಬಹುತೇಕ ಅವರನ್ನು ಕೂಡ ಅಷ್ಟೇ ವಶಕ್ಕೆ ಪಡೆದು ನೇರವಾಗಿ ಇಡಿ ಕಚೇರಿಗೆ ಕರ್ಕೊಂಡು ಹೋಗ್ತಾರೆ. ಇಡಿ ಕಚೇರಿ ಶಾಂತಿನಗರದಲ್ಲಿರುವಂತದ್ದು. ಈಗ ಸದ್ಯಕ್ಕೆ ಹರೀಶ್ನ ಮಾತ್ರ ಇಡಿ ಕಚೇರಿ ಕರ್ಕೊಂಡೋಗಿ ಇಂಟ್ರಾಗೇಷನ್ ಅನ್ನ ಶುರು ಮಾಡ್ಕೊಂತಾರೆ. ಸದ್ಯಕ್ಕೆ ನಾಗೇಂದ್ರ ಅವರನ್ನ ಇನ್ನೂ ಕೂಡ ಮನೆಯಲ್ಲೇ ಇರಿಸಿ ಅಲ್ಲೇ ಇಂಟ್ರಾಗೇಷನ್ ಮಾಡ್ತಿದ್ದಾರೆ. ಮಧ್ಯಾಹ್ನದ ಬಳಿಕ ಇನ್ನು ಯಾವೆಲ್ಲ ರೀತಿಯಂತಹ ಡೆವಲಪ್ಮೆಂಟ್ ಆಗುತ್ತೆ ಅನ್ನುವಂಥದ್ದನ್ನು ನೋಡ್ಬೇಕು. ಹರೀಶ್ ನನ್ನ ಕರ್ಕೊಂಡೋಗಿ ವಿಚಾರಣೆ ಮಾಡ್ತಾ ಇರುವಂತದ್ದು ಇದು ತುಂಬಾ ಕ್ರೂಷಿಯಲ್ ಅಂತ ಕಾಣಿಸುತ್ತೆ ಅಲ್ವಾ ಮಂಜು? ಬಿಕಾಸ್ ಈತ ಯಾರ್ಯಾರ ಹೆಸರು ಹೇಳ್ತಾನೆ ಅವ್ರಿಗೆಲ್ರಿಗೂ ಕೂಡ ಕಂಟಕ ಎದುರಾಗುವಂತ ಸಾಧ್ಯತೆ ಇರುತ್ತೆ. ನಾಗೇಂದ್ರ ಅವರ ವಿಚಾರದಲ್ಲಿ ಆಗಿರ್ಬೋದು ಅಥವಾ ಕಾಂಗ್ರೆಸ್ನಲ್ಲಿ ಇನ್ನಿರುವಂತ ಯಾವುದೇ ದೊಡ್ಡ ರಾಜಕಾರಣಿಗಳ ಹೆಸರು ಹೊರಗಡೆ ಬಂದಂತ ಟೈಮ್ನಲ್ಲಿ ಸಹಜವಾಗಿ ಸಂಕಷ್ಟ ಎದುರಾಗುತ್ತೆ. ಖಂಡಿತವಾಗ್ಲೂ ಪೃಥ್ವಿ, ಯಾಕಂದ್ರೆ ಯಾವುದೇ ಒಬ್ಬ ಮಿನಿಸ್ಟರ್ PA ಒಂದು ಕೇಸಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ ಅಂತಂದ್ರೆ ಆಲ್ಮೋಸ್ಟ್ ಆ ಒಂದು ಮಿನಿಸ್ಟರ್ಗೂ ಕೂಡ ವಿಚಾರಗಳೆಲ್ಲವೂ ಕೂಡ ಗೊತ್ತಿರುತ್ತೆ. ಯಾಕಂದ್ರೆ PAನೇ ಎಲ್ಲವನ್ನು ಕೂಡ ಹಣ ಟ್ರಾನ್ಸ್ಫರ್ ಮಾಡುವಂತದ್ದಾಗಿರ್ಬೋದು, ಇದು ಯಾವುದನ್ನು ಕೂಡ ಅಷ್ಟೇ ಆತನೇ ಮುಂದೆ ನಿಂತ್ಕೊಂಡು ಮಾಡಿಸೋದು ಸಾಧ್ಯನೇ ಇಲ್ಲ ಅಲ್ಲಿ. ಯಾಕಂದ್ರೆ ಈಗ ನಾಗೇಂದ್ರ ಅವರು ಹೇಳಿದಂತೆ ಅವ್ರು PA ಹೋಗಿ ಅಲ್ಲಿನ ಅಧಿಕಾರಿಗಳು ಹೇಳಿದಾಗ ಅಲ್ಲಿನ ಅಧಿಕಾರಿಗಳು ಮಿನಿಸ್ಟರ್ ಹೇಳಿದ್ರು ಅಂತ ಕೂಡ ಮಾಡಿರುವಂತ ಚಾನ್ಸಸ್ ಇಲ್ಲಿ ದಟ್ಟವಾಗಿ ಕಂಡು ಬರ್ತಿದೆ. ಯಾಕಂದ್ರೆ ಒಂದ್ ಕಡೆ CBI ಮತ್ತೊಂದು ಕಡೆ SIT ಇನ್ವೆಸ್ಟಿಗೇಷನ್ ಮಾಡಿದಂತ ಸಂದರ್ಭದಲ್ಲಿ 193 ಅಕೌಂಟ್ಗಳಿಗೆ ಈಗಾಗಲೇ ಹಣ ವರ್ಗಾವಣೆ ಆಗಿರುವಂತದ್ದು. ಒಟ್ಟು 94,70,00,000 ಹಣ ಟ್ರಾನ್ಸ್ಫರ್ ಆಗಿದೆ. ಈಗಾಗಲೇ ಒಂದೊಂದು ಅಕೌಂಟ್ಗೆ 4 ಕೋಟಿ 5 ಕೋಟಿ ಹೋಗಿರುವಂತದ್ದು. ಇನ್ನೊಂದಷ್ಟು ಉದ್ಯಮಿಗಳ ಅಕೌಂಟ್ ಟ್ರಾನ್ಸ್ಫರ್ ಆಗಿದೆ, ಇನ್ನೊಂದಷ್ಟು ಹೋಟೆಲ್ ಉದ್ಯಮದ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿದೆ, ಇನ್ನೊಂದಷ್ಟು ಬಾರ್ ಅಂಡ್ ರೆಸ್ಟೋರೆಂಟ್ ಹೆಸರಲ್ಲಿರುವಂತಹ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಆಗಿದೆ. ಅಂದ್ರೆ ಎಲ್ಲೋ ಒಂದ್ ರೀತಿ ಬಡವರ ದುಡ್ಡು ಈ ರೀತಿಯಾಗಿ ಅವ್ರದ್ದೇ ಆದಂತ ಒಂದಷ್ಟು ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತಂದ್ರೆ ಬಹುತೇಕ ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದೆ ಅನ್ನುವಂಥದ್ರ ಬಗ್ಗೆ ಕೂಲಂಕುಷವಾದಂತ ತನಿಖೆ ಅಗತ್ಯತೆ ಇದೆ. ಆ ಒಂದು ಕಾರಣಕ್ಕೋಸ್ಕರ ಇಡಿ ಅವರು ಕೂಡ ಅಷ್ಟೇ 94 ಕೋಟಿ ಏನು ಟ್ರಾನ್ಸ್ಫರ್ ಆಗಿದೆ ಅದರ ಒಂದು ಮೂಲವನ್ನ ಕೆದಕ್ತಿದ್ದಾರೆ. ಈಗ ಅದಕ್ಕೆ ಪೂರಕ ಎಂಬಂತೆ ಇವತ್ತು ದಾಳಿಯನ್ನ ಮಾಡಿರುವಂತದ್ದು. ದಾಳಿಯ ಸಂದರ್ಭದಲ್ಲೂ ಕೂಡ ಅಷ್ಟೇ ಬಹುತೇಕ ಇವತ್ತು ಏನು ಡಾಕ್ಯುಮೆಂಟ್ ಸಿಕ್ಕುವಂತ ಸಾಧ್ಯತೆ ತೀರಾ ಕಡಿಮೆ. ಯಾಕಂದ್ರೆ ಈ ಹಿಂದೆ ಕೂಡ ನಾಗೇಂದ್ರ ಮನೆ ಮೇಲೆ SIT ದಾಳಿ ಮಾಡಿತ್ತು, ಅವಾಗ್ಲೂ ಕೂಡ ಏನ್ ಡಾಕ್ಯುಮೆಂಟ್ಸ್ ಇರುತ್ತೋ ಅದನ್ನ ತಗೊಂಡೋಗಿರ್ತಾರೆ ಅವರು. ಬಹುತೇಕ ಇವತ್ತು ಡಾಕ್ಯುಮೆಂಟ್ ಸಿಕ್ಕಿರುವಂತ ತೀರಾ ಕಡಿಮೆ. ಆದ್ರೂ ಕೂಡ ಅಷ್ಟೇ ಇಡಿ ಅಧಿಕಾರಿಗಳು ನಾಗೇಂದ್ರವನ್ನ ಇಂಟ್ರಾಗೇಷನ್ ಮಾಡ್ತಿದ್ದಾರೆ. ಇಂಟ್ರಾಗೇಷನ್ ಆದಂತ ಬಳಿಕ ಇಡಿ ಅಧಿಕಾರಿಗಳು ನೋಟಿಸ್ ಕೊಟ್ಟು ನಾಳೆ ವಿಚಾರಣೆಗೆ ಬರೋದಕ್ಕೂ ಕೂಡ ಹೇಳ್ಬಹುದು. ಇಲ್ಲ ಅಂದ್ರೆ ಅವಶ್ಯಕ ಬಿದ್ದಂತ ಪಕ್ಷದಲ್ಲಿ ಅವರನ್ನ ಕೂಡ ಅಷ್ಟೇ ಈಗೇನು ತಮ್ಮ PAನ ವಶಕ್ಕೆ ಪಡೆದ್ರು ಅದೇ ರೀತಿ ವಶಕ್ಕೆ ಪಡೆದು ತಮ್ಮದೇ ಒಂದು ವಾಹನದಲ್ಲಿ ಕರ್ಕೊಂಡು ಹೋಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.